ಮೇ ಬಂತಾಯ್ತಾ, ಅದು ಸಹ ಫ್ರೆಂಡ್. ಅದರದ್ದು ಬಾಲ ನೋಡಿ ಪಾಪ ಕಟ್ಟಾಗಿದೆ. ಬಾಲ ಕಟ್ಟ ಅಂದರೂ ಬೇಕೊಳ್ಳಿ ನನ್ನಪ್ಪ ಹೇಗೆ ಕಾಣ್ತಾರೆ ಅಂತ. ಸುರ ಸುಂದರ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಮತ್ತು ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಳೆಗೆ ಬಟ್ಟೆ ಎಲ್ಲ ಇಲ್ಲಿ ಒಣಗಿಸ್ಲಿಕ್ಕೆ ಹಾಕೋದು. ಎಂಥ ಕಲರ್ ಬರುವುದಿಲ್ಲ. ನಾನು ಮತ್ತು ಗಣಿ ಇವಾಗ ಬೆಳಿಗ್ಗೆ ತೋಟಕ್ಕೆ ಹೋಗ್ತಾ ಇದ್ದೇವೆ. ಇವರಿಗೆ ರಜೆ ಇಲ್ಲ, ಅಂದರೆ ಬೆಳಗ್ಗೆ ಅವರು ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಟೈಮ್ ಉಂಟಲ್ಲ, ತೋಟದಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡಿ ಮತ್ತೆ ಹೋಗೋದು. ಈಗ ಹಾಲು ಕೊಟ್ಟು ಬಂದರು. ನನಗೆ ವ್ಲಾಗ್ ಇರಲಿಲ್ಲ ಹಾಕಲಿಕ್ಕೆ, ಇಲ್ಲ ಅಂತ ಹೇಳಿದರೆ ನಾನು ವ್ಲಾಗ್ ಹಾಕಿ ಬರುವಾಗ ಲೇಟ್ ಆಗ್ತದೆ. ನಿನ್ನೆ ಜೋರು ಮಳೆ, ನಮಗೆ ಬೆಳಿಗ್ಗೆಯಿಂದ ಮಳೆ. ಹಾಲು ಕೊಟ್ಟು ಬರುವಾಗ ಇಬ್ಬರು ಕೂಡ ಒದ್ದೆ. ರೈನ್ ಕೋಟ್ ಸಹ ಇಟ್ಕೊಂಡು ಹೋಗಿರಲಿಲ್ಲ, ಅದೊಂದು ತೊಟ್ಟೆ ಬರ್ತದಲ್ಲ ಅದು ಸಹ ಇಟ್ಕೊಂಡು ಹೋಗಿರಲಿಲ್ಲ. ಮತ್ತು ಮಳೆ ಮಧ್ಯಾಹ್ನ ತನಕ ಮಳೆ, ಮಧ್ಯಾಹ್ನ ಮೇಲಿಂದ ಕೂಡ ಮಳೆಯೇ. ಸೈಕ್ಲೋನ್ ಅಂತ ಹೇಳ್ತಾರೆ. ನಮಗಂತೂ ಇವಾಗ ಮಾನ್ಸೂನ್ ಶುರು ಆಗ್ತದೆ, ಯಾವಾಗಲೂ ಕೂಡ ಮಧ್ಯಾಹ್ನ ಮೇಲಿಂದ ಮಳೆ ಇರ್ತದೆ. ನಿನ್ನೆ ಮಾತ್ರ ಬೆಳಗಿಂದಲೇ ಮಳೆ. ಈಗ ಬೆಳಿಗ್ಗೆ ಮಳೆ ಬಿಟ್ಟಿದೆ ಅಂತ ಹೇಳಿ ತೋಟಕ್ಕೆ ಹೊರಟಿದ್ದೇವೆ ನಾವು. ಹಾಗೆ ನಿಮಗೆ ಈ ಕರಿಮೆಣಸು ಉಂಟಲ್ಲ, ಪೆಪ್ಪರ್, ಅದು ಇವಾಗ ಹೂ ಹೋಗಿ ಅದರದ್ದು ಎಂತ ಅದೊಂದು ಸ್ಟೀಮ್ ಇಳಿದಿದೆ. ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಅದು ಸೂಪರ್ ಕಾಣ್ತದೆ ಆಯಿತಾ. ಇದೊಂದು ಗಿಡದಲ್ಲಿ ಇದೊಂದು ಬಳ್ಳಿ ಅಂದರೆ ಫುಲ್ ಹರಡಿದೆ ಇದರಲ್ಲಿ. ಅದು ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ. ಕ್ಯೂಟ್ ಉಂಟು ಮಾತ್ರ ನೋಡಲಿಕ್ಕೆ. ಇದು ಈ ವರ್ಷ ಅಂದರೆ ಕಳೆದ ವರ್ಷ ನೆಟ್ಟದ್ದು. ಇದರಲ್ಲಿ ನೋಡಿ ಕರಿಮೆಣಸು ಹೀಗಾಗಿ ಆಗುವಂಥದ್ದು. ಇದು ನೋಡಿ ಚೆಂದ ಕಾಣ್ತದಲ್ಲ, ಮೇಲೆ ತನಕ ಉಂಟು ಇದರಲ್ಲಿ. ಕರಿಮೆಣಸು ಹೀಗಾದರೆ ಒಳ್ಳೆ ಲಾಭ ಸಿಗ್ತದೆ ನಮಗೆ. ಕೆಲವು ಕಡೆ ರೋಗ ಎಲ್ಲ ಆಗಿ ಹೋದು ಸಹ ಉಂಟು ಬಳ್ಳಿ. ಕೂರ ಇದೆಂಥದ? ಎಲ್ಲಿ ಮಣ್ಣಲ್ಲಿ ಆಟಾಡಿ ಬಂದದ್ದು ಅವಸ್ಥೆ. ಉಂಬ್ರು ಇರ್ಬೋದಾ? ಇರ್ತದೆ ತೋಟದಲ್ಲಿ ಸ್ವಲ್ಪ ಕಡಿಮೆ. ನಿನ್ನೆ ನಾನು ಆಚೆಗೆ ಹೊರಗೆ ಹೋಗಿದ್ದೆ, ಹಾಗೆ ನಾನು ಬರ್ತಿದ್ದೆ. ಒಳ್ಳೆಯದಂತ ಕಚ್ಚಲಿಕ್ಕೆ. ಆಯುರ್ವೇದಕ್ಕೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಹೌದಾ? ಉದ್ದಿದ್ದು ಕಡಿಮೆ ಆಗಲಿಕ್ಕೆಲ್ಲ. ಅಷ್ಟೆಲ್ಲ ನಾಲೆಜ್ ಅಂತ ಅದು ಗೊತ್ತಿಲ್ಲ. ಇದು ಹೂ ಒಂದು ಚೆಂದ ಅಲ್ಲ, ಹೂ ಚಕ್ಕ. ಇಲ್ಲಿ ಎರಡು ದೊಡ್ಡ ದೊಡ್ಡ ಮುತ್ತು ಮಲ್ಲಿಗೆದು ಮರ ಅಂದ್ರೆ ಗಿಡ ಇತ್ತಾಯ್ತಾ, ಹೈಟ್ ಇದೆ, ಅಪ್ಪನಿಗಿಂತ ಹೈಟ್ ಇದು. ಮುತ್ತು ಮಲ್ಲಿಗೆದು ಮಾಲೆ ಒಟ್ಟಿಗೆ ಈ ಹೂವನ್ನು ಕಟ್ಟಿ ಇಷ್ಟು ಮಾಲೆ ಮಾಡಿ ಜಡೆಗಿಟ್ಟು ಕಳಿಸುದು. ಶಾಲೆಯಲ್ಲಿ ಎಂತ ಫಂಕ್ಷನ್ ಇರಲಿ ಅದೇ. ನಮಗೆ ಒಂದು ಸೈಡ್ ಇದು ಹಳೆ ಕಡ್ದಾಯಿತು. ಅಪ್ಪ ನೋಡಿ ಬೆಳಿಗ್ಗೆ ಹುಲ್ಲು ಮಾಡ್ತಿದ್ದಾರೆ. ಇನ್ನು ಮಳೆ ಬರಲಿಕ್ಕೆ ಶುರು ಆದರೆ ಕಷ್ಟ ಆಗ್ತದಂತೆ. ನಿನ್ನೆ ತೊಟ್ಟೆ ಹಾಕಿ ಇಬ್ಬರು ಹುಲ್ಲಿರ್ದದು ಅಲ್ಲಿ. ಇನ್ನು ಗನ್ನಿಗೆ ಹೊರಡಲಿಕ್ಕೆ ಆಯಿತು. ಹಾಗೆ ನಾವು ಹೊರಡೋದಂದರೆ ಇವರು ಹೊರಡ್ತಾರೆ. ಟಿಂಕಿ
ಅಯ್ಯೋ ಮಳೆ ಬತ್ತುಂಟಲ್ಲನಾ, ಮಳೆ ಮಳೆ. ಮಳೆ ಚೂರು ಬಿಟ್ಟಿದ್ದು, ಹಾಗೆ ಅಪ್ಪಂದು ಹೇರ್ ಕಟ್ ಮಾಡಲಿಕ್ಕೆ ಉಂಟು. ನಾನೀಗ ಅವರನ್ನು ಕರ್ಕೊಂಡು ಪಕ್ಕದೂರಿಗೆ ಹೋಗೋದು. ಅಲ್ಲಿ ಒಬ್ಬರು, ಅಂದರೆ ಅದು ದೊಡ್ಡ ಹೇರ್ ಸ್ಟೈಲ್ ಮಾಡೋರು ಅಂತಲ್ಲ, ಈಗ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಹಳ್ಳಿ ರೈತರೆಲ್ಲ ಇರ್ತಾರಲ್ಲ, ಅವರಿಗೆ ಹೇರ್ ಕಟ್ ಮಾಡುವಂಥವ್ರು ಒಬ್ಬರು ಇದ್ದಾರೆ. ಅಲ್ಲಿ ಹೋಗಿ ಕಟ್ ಮಾಡಿಸಿ ಕರ್ಕೊಂಡು ಬರುವ ಅಂತ. ಚೂರು ಬಿಸಿಲು ಕೂಡ ಬಂತು ಈಗ. ಮತ್ತು ಇದು ನಾನು ತೊಟ್ಟೆ ಹಿಡ್ಕೊಂಡಿದ್ದೇನೆ. ಅಪ್ಪ ಅವ್ರು ಎಂಥ ಸಹ ಬೇಡ ಅಂತ ಹೇಳಿ ಬರ್ತಿದ್ದಾರೆ. ಇನ್ನು ಮಳೆ ಬಂದರೆ ಎಂತ ಮಾಡೋದು ಗೊತ್ತಿಲ್ಲ. ಈಗ ಬಿಸಿಲನ್ನು ನಂಬಲಿಕ್ಕೂ ಆಗೋದಿಲ್ಲ, ಎಷ್ಟೊತ್ತಿಗೆ ಮಳೆ ಬರ್ತದೆ ಹೇಗೆ ಅಂತ. ಈಗ ಹೋಗಿ ಬರುವ. ಇಲ್ಲಿ ಹೇರ್ ಕಟ್ ಮಾಡುವಲ್ಲಿ ಒಂದು ಬೆಕ್ಕು ಬಂತಾಯ್ತಾ, ಅದು ಸಹ ಫ್ರೆಂಡ್. ಅದರದ್ದು ಬಾಲ ನೋಡಿ ಪಾಪ ಕಟ್ಟಾಗಿದೆ. ಬಾಲ ಕಟ್ಟಾದರೂ ಬೆಕ್ಕುಗಳು ಹೆಲ್ದಿಯಾಗಿರ್ತದೆ ಅಲ್ವಾ ನೋಡಿ ಪಾಪ. ಯಾರ್ದು ಬೇಕು ಅಂತ ಗೊತ್ತಿಲ್ಲ ನನಗೆ. ಹೆಣ್ಣು ಬೆಕ್ಕು ಮಾತ್ರ. ಇಲ್ಲೊಂದು ಮನೆ ಉಂಟು, ಅಲ್ಲಿಂದ ಬಂತು. ಎಷ್ಟು ಮುದ್ದು ಮಾಡ್ತಾ ಉಂಟು ನೋಡಿ ಪಾಪು. ಅಯ್ಯೋ ನನ್ನ ಲಿಂಗೇಶ, ರಿಂಗಿ, ಡಿಂಗಿ, ಮತ್ತು ಈಗ ಒಂದು ಉಂಟಲ್ಲ, ಇಬ್ಬರು ಚಿಕ್ಕವರಲ್ಲಿ ಒಂದು ಬಿಳಿ ಬಿಳಿ ಉಂಟು ನೋಡಿ, ಅದು ಹೀಗೆ ಆಗ್ಬೋದು ದೊಡ್ಡಾಗುವಾಗ. ಲೇಂಟಿಸ್ಟಿಕಾಯ್ ಇವತ್ತು ಬಿಸಿಲುಂಟು ಈ ಊರಲ್ಲಿ ಅಂದರೆ ನಮ್ಮ ಊರಿನ ಪಕ್ಕದೂರು, ಒಂದು 4 ಕಿಲೋಮೀಟರ್ ಇರ್ಬೋದು. ಈಗ ನೋಡಿ ಒಳ್ಳೆ ಬಿಸಿಲುಂಟು. ನಾವು ಮನೆಗೆ ತಲುಪಿದ್ವಿ. ಅಪ್ಪಂದು ಹೇರ್ ಕಟ್ ಆಯಿತು. ಕೂರ ಅಂತ ನೋಡಿ ನನ್ನ ಅಪ್ಪ ಹೇಗೆ ಕಾಣ್ತಾರೆ ಅಂತ. ಸುರ ಸುಂದರ ಸೂಪರ್ ಇಲ್ಲ ಸ ಹೀರೋ ಬಾಬಾ, ಹೀರೋ. ಧಾರಾವಾಹಿಸ್ತೆ ಓದಿದ್ದು ಮಸ್ತ್ ಬಾಬಾ. ನಮಗೆ ಇವತ್ತು ಮಳೆ ಬರುವುದು ನಿಲ್ಲೋದಿತ್ತು. ಊಟ ಎಲ್ಲ ಆಗಿ ಚಹಾ ಕುಡಿದು ಈಗ ಇನ್ನು ನಾನಿವತ್ತು ಹೊಲಿಗೆ ಹೋಗೋದು ಬೇಡ ಅಂತ ಅಪ್ಪ ಹೇಳಿದರು. ಯಾಕಂದರೆ ದನಗಳನ್ನು ಸ್ನಾನ ಮಾಡಿಸ್ಬೇಕು. ಬೆಳಗ್ಗಿಂದ ಮಳೆ, ಹಾಗೆ ಮಳೆ ಇರುವಾಗ ಸ್ನಾನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಮಳೆ ಉಂಟು ಅಂಥೇಳಿ ಅವರನ್ನು ಬಿಡಲಿಲ್ಲ ಅಂತ ಹೇಳಿ ಸಗಣಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಸ್ನಾನ ಮಾಡಿಸ್ಬೇಕಷ್ಟೇ. ಇಬ್ಬರನ್ನು ಸ್ನಾನ ಮಾಡಿಸಿ ಮುಂಚೆ ಹೋಗಿ ಗೇಟ್ ಹಾಕಿ ಬಿಡಬೇಕು. ಯಾಕಂದರೆ ಬಿಟ್ಟ ತಕ್ಷಣ ಹೊರಗೆ ಓಡ್ತಾರೆ. ಟೈಮಿಂಗ್ ಅಂತ ಇಲ್ಲ ಅವರಿಗೆ, ಹೊರಗೆ ಹೋಗೋದು ಅಂತಲೇ. ಅದಕ್ಕೆ ಗೇಟ್ ಹಾಕಿ ಬರಬೇಕು. ಮತ್ತು ಸ್ವಲ್ಪ ಮಾವಿನ ಹಣ್ಣು ಬಿದ್ದದುಂಟು, ಅದೆಲ್ಲ ಹೇಗೆ ಇಡಬೇಕು. ಇಲ್ಲಾಂತೇಳಿದರೆ ಒಬ್ಬಳೇ ಬಂದು ತಿಂತಾಳೆ. ಅದಕ್ಕೆ ದನಗಳಿಗೆ ಕೊಡ್ತೇವೆ ಮಾವಿನ ಹಣ್ಣು ನಾವು. ಗೇಟ್ ಹಾಕಿ ಬಂದು ಅವರನ್ನೊಂದು ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತಿಲ್ಲ ಹೊರಗೆ ಕಟ್ಟಿ ಹಾಕೋದು. ಮತ್ತು ಬಜೆ ಅಲ್ಲಿಂದ ಸ್ಟಾಕ್ ಮಾಡಿದ್ದನ್ನು ತಗೊಂಡು ತಂದು ಹಟ್ಟಿಗೆ ಹಾಕಿ ಅವರನ್ನು ಮತ್ತೆ ಕಟ್ಟಿ ಹಾಕೋದು.